ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ವಿ ಕಂಪ್ಲೀಟ್ ದಿ ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಒಂದು ಸಣ್ಣ ಚಾಪ್ಟರ್ ನಿನ್ನೆ ಮುಕ್ತಾಯ ಆಯಿತು. ಅದರಲ್ಲಿ ಬರ್ತಕ್ಕಂಥ ಪಾಸಿಬಲ್ ಕ್ವಶನ್ಸ್ ಯಾವ್ಯಾವುದು ಅಂತ ಅನ್ನೋದ್ರ ಬಗ್ಗೆ ನಿನ್ನೆ ನಾವು ಡಿಸ್ಕಸ್ ಕೂಡ ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಹಾಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಹೊಸ ಚಾಪ್ಟರನ್ನು ಪ್ರಾರಂಭ ಮಾಡೋಣ. ಆ ಚಾಪ್ಟರ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. In today's class, we will start the new chapter. It's very important for board examination purpose. That is biotechnology and its application. Now coming to the biotechnology branch. Biotechnology is one of the branch of biology. Biotechnology is the one of the branch of biology involving in the use of living system and organisms to develop products useful for human depending on the tools and applications. Biotechnology branch ಏನು ಕೊಡುತ್ತೆ ಇದು ಅಂದಾಗ it is the one of the branch of biology. Then biotechnology involving in the use of living system and organisms. ಏನಿದೆ ಇದರಲ್ಲಿ ಏನು ಸ್ಟಡಿ ಮಾಡಬಹುದಾಗಿದೆ ಈ ಟೆಕ್ನಾಲಜಿಯಲ್ಲಿ ನಾವು ಇನ್ವಾಲ್ವಿಂಗ್ ಇನ್ ದಿ ಯೂಸ್ ಆಫ್ ಲಿವಿಂಗ್ ಸಿಸ್ಟಮ್ ಅಂಡ್ ಆರ್ಗಾನಿಸಮ್ ಟು ಡೆವಲಪ್ ಪ್ರಾಡಕ್ಟ್ಸ್. ಆ ಲಿವಿಂಗ್ ಸಿಸ್ಟಮ್ ಮತ್ತೆ ಆರ್ಗ್ಯಾನಿಸಮ್ ಇಂದ ನಾವು ಏನು ಡೆವಲಪ್ ಮಾಡಬೇಕಾಗಿದೆ, ಬಯೋಟೆಕ್ನಾಲಜಿ ಮುಖಾಂತರ ಪ್ರಾಡಕ್ಟ್ಸ್ ಅನ್ನ, ವಸ್ತುಗಳನ್ನ, ಟು ಡೆವಲಪ್ ಪ್ರಾಡಕ್ಟ್ಸ್ ಯೂಸ್ಫುಲ್ ಫಾರ್ ಹ್ಯೂಮನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾರಿಗೆ ಇದು ಅನುಕೂಲವಾಗಿರ್ತಕ್ಕಂಥದ್ದು? ಹ್ಯೂಮನ್ ಬೀಯಿಂಗ್ಸ್ಗೆ. ಯೂಸ್ಫುಲ್ ಫಾರ್ ಹ್ಯೂಮನ್ ಡಿಪೆಂಡಿಂಗ್ ಆನ್ ದಿ ಟೂಲ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್. ಏನು ಈ ಪ್ರಾಡಕ್ಟ್ಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ಬಯೋಟೆಕ್ನಾಲಜಿ ಒಂದು ಟೆಕ್ನಿಕ್ ಇಂದ ಈ ಪ್ರಾಡಕ್ಟ್ಸು ವೆರಿ ಯೂಸ್ಫುಲ್ ಫಾರ್ ಹ್ಯೂಮನ್. ಯಾವುದರಿಂದ ಬಳಸ್ಕೊಂಡು ಇದನ್ನ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದಾಗ ಡಿಪೆಂಡಿಂಗ್ ಆನ್ ದಿ ಟೂಲ್ಸ್ ಅಂಡ್ ಅಪ್ಲಿಕೇಶನ್ಸ್. ಇಲ್ಲಿ ಟೂಲ್ಸ್ ಮತ್ತೆ ಅಪ್ಲಿಕೇಶನ್ ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಈ ಟೆಕ್ನಿಕ್ ನ ಮುಖಾಂತರ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬೈ ಯೂಸಿಂಗ್ ಲಿವಿಂಗ್ ಸಿಸ್ಟಮ್ ಅಂಡ್ ಆರ್ಗ್ಯಾನಿಸಮ್ಸ್. ಆ ಪ್ರಾಡಕ್ಟ್ಸ್ ಉತ್ಪಾದನೆಗೆ ಯಾರನ್ನ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ? ಲಿವಿಂಗ್ ಸಿಸ್ಟಮ್ ಅಂಡ್ ಆರ್ಗ್ಯಾನಿಸಮ್ಸ್. ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಥಿಂಗ್ ಬಟ್ ಮೈಕ್ರೋಬ್ಸ್. ಮೈಕ್ರೋಬ್ಸ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಾ ಅಂಡ್ ಆಸ್ ವೆಲ್ ಆಸ್ ಯೀಸ್ಟ್ ಸೆಲ್ಸ್. ಈ ಒಂದು ಮೈಕ್ರೋಬ್ಸ್ ಅನ್ನ ಬಳಕೆ ಮಾಡಿಕೊಂಡು ಈ ತಂತ್ರಜ್ಞಾನದಿಂದ ಅಲ್ಲಿರ್ತಕ್ಕಂಥ ಟೆಕ್ನಿಕ್ ಅನ್ನ ಬಳಸ್ಕೊಂಡು ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಪ್ರಾಡಕ್ಟ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಆ ಪ್ರಾಡಕ್ಟ್ಸ್ ಎಲ್ಲ ಕೂಡ ಹ್ಯೂಮನ್ಗೆ ಬಹಳ ಯೂಸ್ಫುಲ್ ಆಗಿರ್ತಕ್ಕಂತಹ ಪ್ರಾಡಕ್ಟ್ಸ್. ಸೊ ಬಯೋಟೆಕ್ನಾಲಜಿ ಒನ್ ಆಫ್ ದಿ ಬ್ರಾಂಚ್ ಆಫ್ ಬಯಾಲಜಿ ಇನ್ವಾಲ್ವಿಂಗ್ in the use of living system and organisms to develop products useful for human depending on the tools and applications. That is the introduction to biotechnology. ಹಾಗಂದ್ರೆ ಏನಂತ ನಾವು ಅದಕ್ಕೆ ವಿವರಣೆ ಕೊಡಬಹುದು ಅಂದಾಗ ಈ ರೀತಿ ನಾವು ಅದನ್ನು ವಿವರಿಸಬೇಕಾಗ್ತದೆ ಬಯೋಟೆಕ್ನಾಲಜಿಯನ್ನ. It is the most important for its implication in health and medicine through genetic engineering. ಇದು ಈ ಬಯೋಟೆಕ್ನಾಲಜಿ ಅನ್ನೋದು ಕೂಡ ಏನಾಗಿದೆ,
ಈ ಬ್ರಾಂಚು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬ್ರಾಂಚ್ ಆಗಿದೆ ನಾವೇ ಡೇಸ್ ಇತ್ತೀಚೆಗೆ. ಯಾಕೆ ಅಂದಾಗ ಫಾರ್ ಇಟ್ಸ್ ಇಂಪ್ಲಿಕೇಶನ್ ಅಭಿವೃದ್ಧಿ ಮಾಡುವಂಥದ್ದು ಇನ್ ಹೆಲ್ತ್ ಅಂಡ್ ಮೆಡಿಸಿನ್. ಯಾವ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ ಇಲ್ಲಿ ಅಂದಾಗ ಔಷಧಿಯ ಒಂದು ಫೀಲ್ಡ್ ಅಲ್ಲಿ ಮೆಡಿಸಿನ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಮೆಡಿಸಿನ್, ನಥಿಂಗ್ ಬಟ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೇವೆ. ಹಾಗೆ ಹೆಲ್ತ್ ಅದನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ, ಹೆಲ್ತ್ ಅನ್ನ ಇಂಪ್ರೂವ್ ಮಾಡಬಹುದಾಗಿದೆ. ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಫಾರ್ ದಿಸ್ ಟೆಕ್ನಾಲಜಿ. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಇಟ್ಸ್ ಇಂಪ್ಲಿಕೇಶನ್ ಇನ್ ಹೆಲ್ತ್ ಅಂಡ್ ಮೆಡಿಸಿನ್ ಥ್ರೂ ಜೆನೆಟಿಕ್ ಎಂಜಿನಿಯರಿಂಗ್. ಏನು ಮೆಡಿಸಿನ್ಸ್ ಅನ್ನ ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ದಟ್ ಈಸ್ ಅಂಡರ್ ದಿ introduction or application of genetic engineering. Those products nothing but genetically engineered products. ಇದು ಒಂದು ಅತ್ಯಂತ ಮುಖ್ಯವಾಗಿರತಕ್ಕಂತಹ ಒಂದು ಇಂಪಾರ್ಟೆನ್ಸ್, ಇದು ಅವಶ್ಯಕತೆ. Then what is the goal of biotechnology? The goal of biotechnology, it produces drugs by using living organisms like bacterial cell or yeast cell. ಇದರ ಮುಖ್ಯ ಗುರಿ ಏನಪ್ಪ ಅಂದ್ರೆ ಬಯೋಟೆಕ್ನಾಲಜಿದು, ದಿ ಗೋಲ್ ಆಫ್ ಬಯೋಟೆಕ್ನಾಲಜಿ, ಒನ್ ಆಫ್ ದಿ ಗೋಲ್ ಆಫ್ ಬಯೋಟೆಕ್ನಾಲಜಿ ದಟ್ ಈಸ್ produce drugs by using living organisms. So you should remember this. ಇಲ್ಲಿ ಏನು ಡ್ರಗ್ಸ್ ಅನ್ನ ಈ ಒಂದು ಟೆಕ್ನಿಕ್ ಇಂದ ಬಳಸ್ಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಅಲ್ಲಿ ಬಳಸ್ಕೊಳ್ತಕ್ಕಂತಹ ಆ ಮಟೀರಿಯಲ್ ಯಾವುದದು, ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮೇನ್ಲಿ ಯಾವ ಆರ್ಗ್ಯಾನಿಸಮ್ ಅನ್ನು ನಾವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೇವೆ, ದಟ್ ಈಸ್ ಐದರ್ ಬ್ಯಾಕ್ಟೀರಿಯಲ್ ಸೆಲ್ ಆರ್ ಈಸ್ಟ್ ಸೆಲ್. ಬ್ಯಾಕ್ಟೀರಿಯಲ್ ಸೆಲ್ ಅಥವಾ ಈಸ್ಟ್ ಅನ್ನ ಏನ್ ಮಾಡ್ತಿದ್ದಾರೆ, ಸೆಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಲಿವಿಂಗ್ ಕಂಡೀಷನ್ ನಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಈ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ವ್ಯಾಕ್ಸಿನ್ಸ್ ಆಗಿರಬಹುದು, ಡ್ರಗ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಜೆನೆಟಿಕಲಿ ಎಂಜಿನಿಯರ್ಡ್ ಡ್ರಗ್ಸ್ ಆರ್ ವ್ಯಾಕ್ಸಿನ್ಸ್ ಆರ್ ಆಂಟಿಬಯೋಟಿಕ್ಸ್. ದಟ್ ಇಸ್ ದ ಗೋಲ್ ಆಫ್ ಬಯೋಟೆಕ್ನಾಲಜಿ. ಇದು ಈ ತಂತ್ರಜ್ಞಾನದ ಮುಖ್ಯ ಗುರಿ ಏನಪ್ಪಾ ಅಂದ್ರೆ, ಲಿವಿಂಗ್ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸೆಲ್ ಅನ್ನೋ ಅಥವಾ ಈಸ್ಟ್ ಸೆಲ್ ಅನ್ನೋ ಅಲ್ಲಿ ಆ ಟೆಕ್ನಿಕ್ ಅಲ್ಲಿ ಬಳಸ್ಕೊಂಡ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಅನ್ನ, ನಥಿಂಗ್ ಬಟ್ ಮೆಡಿಸನ್ ಅಂತಾನೆ ಹೇಳ್ಬೋದು, ಡ್ರಗ್ಸ್ ಆಗಿರ್ಬೋದು, ವ್ಯಾಕ್ಸಿನ್ ಆಗಿರ್ಬೋದು, ಆಂಟಿಬಯೋಟಿಕ್ಸ್ ಆಗಿರ್ಬೋದು, ಇದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಉತ್ಪಾದನೆ ಮಾಡುವಂತದ್ದೇ ಇದರ ಮುಖ್ಯ ಗುರಿ. ದಟ್ ಇಸ್ ದ ಇಂಪಾರ್ಟೆಂಟ್ ಗೋಲ್ ಫಾರ್ ಬಯೋಟೆಕ್ನಾಲಜಿ. ದೆನ್ ದಿ ಯುರೋಪಿಯನ್ ಫೆಡರೇಷನ್ ಬಯೋಟೆಕ್ನಾಲಜಿ, ದಟ್ಸ್ ದ ಫೀಲ್ಡ್. ಆ ಫೀಲ್ಡ್ ಯಾವ್ದು ಹೇಳ್ತದೆ, ಅಲ್ಲಿ ಒಂದು ಟೆಕ್ನಾಲಜಿ ಇದೆ, ಯುರೋಪಿಯನ್ ಫೆಡರೇಷನ್ ಬಯೋಟೆಕ್ನಾಲಜಿ. ಸೊ EFP ಅಂತ ಕರಿತೇವೆ. EFP ಯುರೋಪಿಯನ್ ಫೆಡರೇಷನ್ ಬಯೋಟೆಕ್ನಾಲಜಿ ಸ್ಟೇಟ್ಸ್ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಬಯೋಟೆಕ್ನಾಲಜಿ ಅಂದ್ರೆ ಏನು ಅನ್ನೋದನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ. EFB ಯುರೋಪಿಯನ್ ಫೆಡರೇಷನ್ ಬಯೋಟೆಕ್ನಾಲಜಿ states the integration of natural science and organisms, cells, parts and molecular analogues for products and their services. According to EFB, biotechnology nothing but integration of natural science. ಎಲ್ಲ ಇಂಟಿಗ್ರೇಟ್ ಆಗುವಂಥದ್ದು ಯಾವುದು, ಸ್ವಾಭಾವಿಕ ವಿಜ್ಞಾನ ಅನ್ನುವಂಥದ್ದು ಏನಿದೆ, ಇಲ್ಲಿ ಜೈವಿಕ ಅಂತ ತಗೊಳ್ಳೋಣ ನಾವು, ಈ ಎಲ್ಲವೂ ಕೂಡ ಏನಾಗುತ್ತೆ ಒಂದು ಕಡೆ ಕನೆಕ್ಟ್ ಆಗ್ತಕ್ಕಂಥದ್ದು. ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಅಂಡ್ ಆರ್ಗ್ಯಾನಿಸಮ್ಸ್ ಆರ್ ಸೆಲ್ಸ್
ಸೆನ್ಸ್ ಅಲ್ಲಿ ಯಾವ್ಯಾವ್ದು ಇನ್ವಾಲ್ವ್ ಆಗ್ತಾ ಇದೆ? ಆರ್ಗ್ಯಾನಿಸಮ್ಸ್ ಇರಬಹುದು, ಅಥವಾ ಸೆಲ್ಸ್ ಇರಬಹುದು, ಅಥವಾ ಎನಿ ಪಾರ್ಟ್ಸ್ ಇರಬಹುದು, ಅಥವಾ ಮಾಲಿಕ್ಯುಲಾರ್ ಅನಲಾಗಸ್ ಇರಬಹುದು. ಸೊ ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್, ಆರ್ಗ್ಯಾನಿಸಮ್, ಸೆಲ್ಸ್, ಪಾರ್ಟ್ಸ್ ಅಂಡ್ ಮಾಲಿಕ್ಯುಲರ್ ಅನಲಾಗಸ್, ಇವೆಲ್ಲವರಿಂದ ಏನನ್ನ ನಾವು ಇಟ್ಕೊಳ್ಬಹುದಾಗಿದೆ? ಫಾರ್ ಪ್ರಾಡಕ್ಟ್ಸ್, that is the production of products and their services. ಅಲ್ಲಿ ಉತ್ಪಾದಿಸುವಂತಹ ವಸ್ತುಗಳು ಮತ್ತು ಅದರ ಸೇವೆ, ಸರ್ವಿಸಸ್. ಇದು ಬಯೋಟೆಕ್ನಾಲಜಿಗೆ ಕೊಡ್ತಕ್ಕಂಥ ಒಂದು ಇಂಟ್ರಡಕ್ಷನ್ ಬೈ EFB, European Federation Biotechnology. That states biotechnology nothing but integration of natural science and organisms, cells, parts and molecular analogues for products and their services. So this is the brief introduction of biotechnology. ಇದು ಒಂದು ಇಂಟ್ರೊಡಕ್ಷನ್ ಆಗಿ ಕೊಡಬಹುದು ನಾವು ಬಯೋಟೆಕ್ನಾಲಜಿಗೆ. ಏನು ಬಯೋಟೆಕ್ನಾಲಜಿ? ಅದು ಒಂದು ಕೂಡ ಬ್ರಾಂಚ್ ಆಫ್ ಬಯಾಲಜಿ. ಏನನ್ನ ಇನ್ವಾಲ್ವ್ ಮಾಡ್ಕೊಂಡಿದೆ ಅದು ಅಂದಾಗ ಲಿವಿಂಗ್ ಸಿಸ್ಟಮ್ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನ ಡೆವಲಪ್ ಮಾಡೋದು. ಯಾವ ಉದ್ದೇಶದಿಂದ ಡೆವಲಪ್ ಮಾಡ್ತಾರೆ ಅಲ್ಲಿ? ಫಾರ್ ದಿ ಪ್ರೊಡಕ್ಷನ್ ಆಫ್ ಪ್ರಾಡಕ್ಟ್ಸ್, ಕೆಲವು ವಸ್ತುಗಳ ಉತ್ಪಾದನೆಗೆ. ಈ ವಸ್ತುಗಳು ಏನಾಗಿದೆ? ಯೂಸ್ಫುಲ್ ಫಾರ್ ಹ್ಯೂಮನ್, ಅದು ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಈ ಉತ್ಪಾದನೆಯನ್ನ ಯಾವುದರಿಂದ ಮಾಡ್ತಾ ಇದ್ದಾರೆ? ಡಿಪೆಂಡಿಂಗ್ ಆನ್ ಟೂಲ್ಸ್ ಅಂಡ್ ಅಪ್ಲಿಕೇಶನ್ಸ್. ದೆನ್ ವಾಟ್ ಇಸ್ ದ ಮೇನ್ ಗೋಲ್ ಫಾರ್ ಬಯೋಟೆಕ್ನಾಲಜಿ? ಅದರ ಮುಖ್ಯ ಉದ್ದೇಶ ಏನು? ಟು ಪ್ರೊಡ್ಯೂಸ್ ಡ್ರಗ್ಸ್ by using living organisms like yeast cell or bacterial cell. ಇದು ಅದರ ಮುಖ್ಯ ಗುರಿ biotechnology. So this is the brief introduction of biotechnology. Now coming to the principles of biotechnology. Principles of biotechnology. The principles of biotechnology includes two major techniques. ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ ಏನಿದೆ, ಇದು ಎರಡು ದೊಡ್ಡ ಟೆಕ್ನಿಕ್ಸ್ಗಳನ್ನ, ವಿಧಾನಗಳನ್ನ ಅಳವಡಿಸಿಕೊಂಡಿದೆ. ದಟ್ ಇನ್ಕ್ಲೂಡ್ಸ್ ಟೂ ಮೇಜರ್ ಟೆಕ್ನಿಕ್ಸ್, ನೇಮ್ಲಿ ಯಾವ್ಯಾವ್ದದು? ಒನ್ ಈಸ್ ಜೆನೆಟಿಕ್ ಎಂಜಿನಿಯರಿಂಗ್ ಅಂಡ್ ಸೆಕೆಂಡ್ ಒನ್ ಈಸ್ ಬಯೋಪ್ರಾಸೆಸ್ ಎಂಜಿನಿಯರಿಂಗ್. These are the two major steps in principles of biotechnology. ನಿಮಗೆ 2 ಮಾರ್ಕಿಗೆ ಕೇಳಿದಾಗ ಇದನ್ನ ನೀವು ಬರಿಬೇಕಾಗ್ತದೆ ನೇಮ್ಸ್ ಅನ್ನ. Principles of biotechnology includes how many steps? 2 steps. One is genetic engineering and second one is bioprocess engineering. These are 2 major steps in biotechnology, principles of biotechnology. Coming to the first step, genetic engineering. In the genetic engineering, here in this technique, to alter chemistry of genetic material, that is either RNA or DNA, to change phenotype of the host. ಈ ಒಂದು ಜೆನೆಟಿಕ್ ಎಂಜಿನಿಯರಿಂಗ್ ಅಲ್ಲಿ ಏನ್ ಮಾಡ್ತಾರೆ ಮುಖ್ಯವಾಗಿ ಅಂದಾಗ, ಟು ಆಲ್ಟರ್ ದಿ ಕೆಮಿಸ್ಟ್ರಿ ಆಫ್ ಜೆನೆಟಿಕ್ ಮಟೀರಿಯಲ್. ಜೆನೆಟಿಕ್ ಮಟೀರಿಯಲ್ ಅಂದಾಗ ನಥಿಂಗ್ ಬಟ್ ಐದರ್ DNA or RNA. These two are called genetic material or nucleic acids. You know that. ಈಗ ಜೆನೆಟಿಕ್ ಎಂಜಿನಿಯರ್ ಅನ್ನ ಬಳಸ್ಕೊಂಡು ಏನ್ ಮಾಡ್ತಾರಲ್ಲಿ ಆ ಟೆಕ್ನಿಕಲಿ ಅಂದಾಗ, ಟು ಚೇಂಜ್ ಆರ್ ಆಲ್ಟರ್ ದಿ ಕೆಮಿಸ್ಟ್ರಿ, ಅಂದ್ರೆ ಅಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್, DNA ನಲ್ಲಿರ್ತಕ್ಕಂತಹ ಅಥವಾ RNA ನಲ್ಲಿರ್ತಕ್ಕಂತಹ ಆ ನೈಟ್ರೋಜಿನಸ್ ಬೇಸಸ್ ಏನಿದೆ ಅದನ್ನ ಚೇಂಜ್ ಮಾಡುವಂಥದ್ದು. ಆಲ್ಟರ್ ಆರ್ ಚೇಂಜ್ ದಿ ಕೆಮಿಸ್ಟ್ರಿ ಆಫ್ ಜೆನೆಟಿಕ್ ಮಟೀರಿಯಲ್, that is either DNA or RNA. What happened? To change phenotype in the host.
ಆ ರೀತಿ ಮಾಡೋದ್ರಿಂದ ಏನಾಗ್ತದೆ, ಯಾವುದ್ರಲ್ಲಿ ನಾವು ಚೇಂಜ್ ಮಾಡ್ತೀವಿ ಆರ್ಗಾನಿಸಮ್ ಅಲ್ಲಿ, ಅದರ ಫಿನೋಟೈಪ್ ಏನಾಗುತ್ತೆ ಅಲ್ಲಿಗ ಮುಂದಿನ ಪ್ರೋಜನಿಯಲ್ಲಿ ಚೇಂಜ್ ಆಗ್ತದೆ. ಅಂದ್ರೆ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತಲ್ಲಿ. ಫಿನೋಟೈಪ್ ನಥಿಂಗ್ ಬಟ್ ಫಿಸಿಕಲ್ ಎಕ್ಸ್ಪ್ರೆಷನ್. ಅದೇನಾಗುತ್ತಲ್ಲಿ ಮುಂದಿನ ಪ್ರೋಜನಿಯಲ್ಲಿ ಚೇಂಜ್ ಆಗ್ತದೆ. ಇದು ಜೆನೆಟಿಕ್ ಎಂಜಿನಿಯರಿಂಗ್ ನ ಮುಖ್ಯ ಉದ್ದೇಶ. ಇನ್ ದಿಸ್ ಟೆಕ್ನಿಕ್ ಟು ಆಲ್ಟರ್ ಆರ್ ಚೇಂಜ್ ದಿ ಕೆಮಿಸ್ಟ್ರಿ ಆಫ್ genetic material, either DNA or RNA, to change phenotype in the host. Then coming to the second one, bioprocess engineering. This is the second main step of biotechnology. Bioprocess engineering, that is maintenance of sterile free environment. Maintenance of sterile free environment enable to growth of only desirable microbes in large quantity for the production of antibiotics or enzymes and vaccines. ಈಗ ಎರಡನೇ ಸ್ಟೆಪ್ಪಿಗೆ ಬರೋಣ. ಬಯೋಟೆಕ್ನಾಲಜಿಯಲ್ಲಿರ್ತಕ್ಕಂತಹ ಎರಡನೇ ಸ್ಟೆಪ್ಪು ಬಯೋಪ್ರಾಸೆಸಿಂಗ್ ಎಂಜಿನಿಯರಿಂಗ್, ಥ್ರೂ ವಿಚ್ ಇದರ ಮೂಲಕ ಏನ್ ಮಾಡಬಹುದು, ಮೇಂಟೆನೆನ್ಸ್ ಆಫ್ ಸ್ಟರೈಲ್ ಫ್ರೀ. ವಾಟ್ ಇಸ್ ಮೆಂಟ್ ಬೈ ಸ್ಟರೈಲ್ ಫ್ರೀ? ಮೈಕ್ರೋಬ್ ಫ್ರೀ. ಆ ಒಂದು ಮೇಂಟೆನೆನ್ಸ್ ಅಲ್ಲಿ ಕಂಟಾಮಿನೇಷನ್ ಇರಬಾರ್ದು. ಲ್ಯಾಬ್ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಆ ಒಂದು ಮೈಕ್ರೋಬ್ಸ್ ಅನ್ನ ಬಳಸ್ಕೊಂಡ್ಬಿಟ್ಟು ಏನು ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡಬೇಕಾಗಿದೆ, ಜೆನೆಟಿಕಲಿ ಎಂಜಿನಿಯರ್ಡ್ ಅಂತ ಕರಿತೇವೆ. ಆ ಪ್ರಾಡಕ್ಟ್ಸ್ ಅನ್ನು ತಯಾರು ಮಾಡಬೇಕಾದ್ರೆ ಆ ಕಲ್ಚರ್ ಮೀಡಿಯಾದಲ್ಲಿ ಏನಿರಬೇಕು, ಸ್ಟರೈಲ್ ಫ್ರೀ ಅಂತ ಕರಿತೇವೆ. ಅಂದ್ರೆ ಮೈಕ್ರೋಬ್ಸ್ ಫ್ರೀ ಅಂತ ಹೇಳ್ತೀವಿ. ಯಾವುದೇ ಕಂಟ್ಯಾಮಿನೇಷನ್ ಇರಬಾರ್ದು. ಅದನ್ನ ನಾವೇನಂತ ಕರಿತೇವೆ, ಸ್ಟರೈಲ್ ಫ್ರೀ ಎನ್ವೈರನ್ಮೆಂಟ್, ವಾತಾವರಣ ಇರಬೇಕು. ಮೈಕ್ರೋಬ್ ಫ್ರೀ ಎನ್ವೈರನ್ಮೆಂಟ್. ಮೈಂಟೆನೆನ್ಸ್ ಆಫ್ ಸ್ಟರೈಲ್ ಫ್ರೀ ಎನ್ವೈರನ್ಮೆಂಟ್ ಯಾಕೆ ಬೇಕಿದು? enable to growth of only desirable microbes. ಇಲ್ಲೇನಾಗುತ್ತೆ, ಸ್ಟರೈಲ್ ಫ್ರೀ ಎನ್ವೈರನ್ಮೆಂಟ್ ಅನ್ನ ಮೇಂಟೈನ್ ಯಾಕೆ ಮಾಡಬೇಕಾಗುತ್ತೆ ಅಂದ್ರೆ, ಯಾವುದೇ ಬೇರೆ ಮೈಕ್ರೋಬ್ಸ್ ಅನ್ನ ಕಂಟಾಮಿನೇಷನ್ ಇರಬಾರ್ದಲ್ಲಿ, ಎಫೆಕ್ಟ್ ಇರಬಾರ್ದು. ಹಾಗಿದ್ದಾಗ ಬರೀ ಅಲ್ಲಿ ಏನನ್ನ ಕಲ್ಚರ್ ಮಾಡ್ಲಿಕ್ಕಾಗ್ತದೆ, ಅತ್ಯುತ್ತಮ ಗುಣಮಟ್ಟದ ಮೈಕ್ರೋಬ್ಸ್ ಅನ್ನ ಅಂದ್ರೆ ಸೂಕ್ಷ್ಮ ಜೀವಿಗಳನ್ನ ಕಲ್ಚರ್ ಮಾಡ್ತಾರೆ. ಯಾಕೆ ಅಂದ್ರೆ ಅವುಗಳಿಂದ ಪ್ರಾಡಕ್ಟ್ಸ್ ಅನ್ನ ಉತ್ಪಾದನೆ ಮಾಡಬೇಕಾಗಿದೆ. ಅದೇ ಮುಖ್ಯ ಗುರಿ ಬಯೋಟೆಕ್ನಾಲಜಿದು. ಹಾಗಾಗಿ ಸೊ ಕಲ್ಚರ್ಡ್ ಓನ್ಲಿ ಡಿಸೈರಬಲ್ ಮೈಕ್ರೋಬ್ಸ್. ಡಿಸೈರಬಲ್ ಅಂದ್ರೆ ಗುಣಮಟ್ಟದ ಮೈಕ್ರೋಬ್ಸ್ ಅನ್ನ ಮಾತ್ರ ಅಲ್ಲಿ ಕಲ್ಚರ್ ಮಾಡ್ತಾರೆ ಬಯೋ ಪ್ರಾಸೆಸಿಂಗ್ ಇಂಜಿನಿಯರಿಂಗ್ ಸ್ಟೆಪ್ ಅಲ್ಲಿ. ಯಾಕೆ ಕಲ್ಚರ್ ಮಾಡ್ತಾರೆ? ಫಾರ್ ದೇರ್ ಪ್ರಾಡಕ್ಟ್ಸ್. ಯಾಕೆ? ಅದರಿಂದ ಬರುವಂತಹ ವಸ್ತುಗಳಿಗಾಗಿ. ಫಾರ್ ದೇರ್ ಪ್ರಾಡಕ್ಟ್ ವಿತ್ ಲಾರ್ಜ್ ಕ್ವಾಂಟಿಟೀಸ್. ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ. ಫಾರ್ with large quantities for the production of antibiotics, enzymes and vaccines. ಇಲ್ಲಿ ಯಾವ ವಸ್ತುಗಳನ್ನ ಈ ಒಂದು ಗುಣಮಟ್ಟದ ಮೈಕ್ರೋಬ್ಸ್ ಅನ್ನ ಬಳಸಿಕೊಂಡು ಉತ್ಪಾದನೆ ಮಾಡ್ತಾರೆ ಅಂದಾಗ, ಒಂದು ಎನ್ಸೈಮ್ಸ್ ಇರಬಹುದು, ಎರಡು ವ್ಯಾಕ್ಸಿನ್ಸ್ ಲಸಿಕೆ, ಮೂರನೇದಾಗಿ ಆಂಟಿಬಯೋಟಿಕ್ಸ್ ಅಂತ ಕರೀತೇವೆ. ಈ ಮೂರನ್ನ ಗುಣಮಟ್ಟದ ಮೈಕ್ರೋಬ್ಸ್ ಅನ್ನು ಬಳಸ್ಕೊಂಡ್ಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡುವಂತಹ ಟೆಕ್ನಿಕ್ಗೆ ಬಯೋಪ್ರಾಸೆಸಿಂಗ್ ಎಂಜಿನಿಯರಿಂಗ್ ಅಂತ ಕರೀತೇವೆ. ಇದು ಎರಡೂ ಕೂಡ ಮೇಜರ್ ಸ್ಟೆಪ್ಸ್ ಇನ್ ಬಯೋಟೆಕ್ನಾಲಜಿ, ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ. ಇದೆರಡು ಮುಖ್ಯವಾಗಿ ಬರುವಂತಹ ವಿಧಾನಗಳು. Now, coming to the principles of genetic engineering. Don't be confused. One is principles of biotechnology, includes two techniques, genetic engineering and bioprocess engineering. Now, principles of genetic engineering. ಈಗ
ಅಲ್ಲಿ. ಸೊ ಇನ್ ದಿ genetic engineering, principles of genetic engineering, you know that reproduction type. So we learned types of reproduction in the first chapter, reproduction in organisms. There are two types of reproduction in organisms. One is asexual type and another one is sexual type. You know that. In the asexual type of reproduction, we can see only similar type of offsprings came from their parents. Those offsprings are identical or similar. Those are called clones. Clones nothing but morphologically, genetically similar organisms produced by asexual reproduction. But in sexual reproduction, we can see the variation because two parents are involved in the sexual reproduction. One is male parent, another one is female parent. Chances of variation can occur in the further progeny. ಮುಂದಿನ ಜನರೇಷನ್ ಅಲ್ಲಿ ಏನಾಗ್ತದೆ, ನಾವು ಬದಲಾವಣೆಯನ್ನು ನೋಡ್ತೇವೆ, ವೇರಿಯೇಷನ್ ಅನ್ನ ನೋಡ್ತೀವಿ. ಯಾವ ಟೈಪ್ ರಿಪ್ರೊಡಕ್ಷನ್ ಅಲ್ಲಿ? ಸೆಕ್ಷುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ. ಯಾಕೆ ಅಂದಾಗ ಅಲ್ಲಿ ಇಬ್ರು ಪೇರೆಂಟ್ಸ್ ಇನ್ವಾಲ್ವ್ ಆಗ್ತಾರೆ. ಒನ್ ಈಸ್ ಮೇಲ್ ಅಂಡ್ ಅನದರ್ ಒನ್ ಈಸ್ ಫೀಮೇಲ್. ಮುಂದಿನ ಸಂತತಿಯಲ್ಲಿ ಬದಲಾವಣೆಗಳನ್ನು ನೋಡ್ತೀವಿ ಇಂಡಿವಿಜುವಲ್ಸ್ ಅಲ್ಲಿ, ಆಫ್ ಸ್ಪ್ರಿಂಗ್ಸ್ ಅಲ್ಲಿ. So we can say variation in the next progeny or individuals. That variation leads sometime ಏನ್ ಕೊಡುತ್ತೆ ಅಲ್ಲಿ ಅಂದಾಗ sometime mutation, sudden change. So that is the possibility in case of sexual reproduction. So in sexual reproduction through hybridization technique, we introduced hybridization technique. You know that in genetics, that is Mendel introduced hybridization technique in the first time in biology. Select a different variety and crossed between them, then get or obtaining different offsprings. Through hybridization technique in sexual reproduction, here the possibility of in the new individuals or in the generations, next generation, through sexual reproduction, possibility or obtaining of both desirable and non-desirable characters from the individuals. ಈಗ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಅಭ್ಯಾಸ ಮಾಡಿದಾಗ ಅಲ್ಲಿ ಮುಂದಿನ ಸಂತತಿಗಳಲ್ಲಿ ಏನಾಗ್ತದೆ, ಬದಲಾವಣೆಯನ್ನ ನೋಡ್ತೇವೆ. ಆ ಸಂತತಿಯಲ್ಲಿ ಎಲ್ಲ ಬರ್ತಕ್ಕಂತಹ ಏನು ಇದೆ, ಇಂಡಿವಿಜುವಲ್ಸ್ ಇದೆ, ಆಫ್ ಸ್ಪ್ರಿಂಗ್ಸ್ ಇದೆ, ಒಂದೇ ರೀತಿ ಇರಲ್ಲ. ಏನಾಗಿರ್ತದೆ, ಬದಲಾವಣೆ ಆಗಿರ್ತದೆ. ಕಲರ್ ಅಲ್ಲಿ ಇರ್ಬೋದು, ಫಿಸಿಕಲ್ ಇರಬಹುದು, ಹೀಗೆ ಕೆಲವು ಬದಲಾವಣೆ ಇರ್ತದೆ ಅವರಲ್ಲಿ. ಒಂದು ಇಂಡಿವಿಜುವಲ್ ಇಂದ ಮತ್ತೊಂದು ಇಂಡಿವಿಜುವಲ್ ಅಲ್ಲಿ ಬದಲಾವಣೆಯನ್ನ ನಾವು ನೋಡ್ತೇವೆ. ದಟ್ ಈಸ್ ಕಾಲ್ಡ್ ವೇರಿಯೇಷನ್. ಅದನ್ನೇ ನಾವು ವೇರಿಯೇಷನ್ ಅಂತ ಕರಿತೇವೆ. ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಮಾತ್ರ ಸಾಧ್ಯತೆ ಇದೆ. ಹಾಗೆ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಈ ಹೈಬ್ರಿಡೈಸೇಷನ್ ಟೆಕ್ನಿಕ್ ಕೇಳಿದ್ವಿ, ಹೌದಾ? ಕ್ರಾಸ್ ಬ್ರೀಡ್ ಅಂತ ಕರಿತೇವೆ. ಆ ಕ್ರಾಸ್ ಬ್ರೀಡ್ ಅಲ್ಲಿ ಪ್ಯಾರೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡುವಾಗ ಒಂದು ಜನರೇಷನ್ ಇಂದ ಒಂದು ಪೇರೆಂಟ್, ಮತ್ತೊಂದು ಜನರೇಷನ್ ಇಂದ ಮತ್ತೊಂದು ಪೇರೆಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಾಸ್ ಮಾಡಿದಾಗ ಹೊಸ ಸಂತತಿ ಬರ್ತದೆ. ದಟ್ ಬ್ರೀಡಿಂಗ್ ಈಸ್ ಕಾಲ್ಡ್ ಕ್ರಾಸ್ ಬ್ರೀಡಿಂಗ್. ದಟ್ ಪ್ರೋಜನಿ ಈಸ್ ಕಾಲ್ಡ್ ಕ್ರಾಸ್ ಬ್ರೀಡ್. ಅದೇ ಹೈಬ್ರಿಡ್ ಅಂತ ಕರಿತೇವೆ. ನಾವು ಏನ್ ನೋಡಬಹುದು ಹೈಬ್ರಿಡ್ ವೆರೈಟೀಸ್ ಅಲ್ಲಿ ಇನ್ ಬೋತ್ ಪ್ಲಾಂಟ್ಸ್ ಅಂಡ್ ಆಸ್ ವೆಲ್ ಆಸ್ ಅನಿಮಲ್ಸ್. ಸಸ್ಯಗಳಲ್ಲಾದ್ರೂ ಆಗಿರಬಹುದು ಅಥವಾ ಪ್ರಾಣಿಗಳಲ್ಲಾದ್ರೂ ಆಗಿರಬಹುದು. ಈ ಹೈಬ್ರಿಡ್ ಸಂಕರಣ ತಳಿಗಳಲ್ಲಿ ಏನನ್ನ ನಾವು ನೋಡಬಹುದು ಅಂದಾಗ, ಆ ತಳಿಗಳಲ್ಲಿ ಗುಣಮಟ್ಟದ ಮತ್ತು ಗುಣಮಟ್ಟವಲ್ಲದ ಗುಣಗಳನ್ನು ನಾವು ನೋಡ್ತೇವೆ. ಪೂರ್ತಿಯಾಗಿ ಗುಣಮಟ್ಟದ ಗುಣಗಳಿರಲ್ಲ ಅಥವಾ ಪೂರ್ತಿಯಾಗಿ ಕಳಪೆ ಮಟ್ಟದ ಗುಣಗಳಿರಲ್ಲ. ದಟ್ ಈಸ್ ದಿ ಮಿಕ್ಸ್ಚರ್ ಆಫ್ ಬೋತ್ ಡಿಸೈರ್
ನಾನ್ ಡಿಸೈರಬಲ್ ಕ್ಯಾರೆಕ್ಟರ್. ಎರಡರ ಸಮ್ಮಿಶ್ರಣ ಇರ್ತದಲ್ಲಿ. ಕಳಪೆ ಗುಣಗಳ ಜೊತೆಗೆ ಗುಣಮಟ್ಟದ ಗುಣಗಳು ಆ ತಳಿಗಳಲ್ಲಿ ನಾವು ನೋಡ್ತೇವೆ. ಬಟ್ ಇನ್ ಜೆನೆಟಿಕ್ ಎಂಜಿನಿಯರಿಂಗ್ ಆದ್ರೆ ನಾವು ಜೆನೆಟಿಕ್ ಎಂಜಿನಿಯರಿಂಗ್ ಅಲ್ಲಿ ಬಂದಾಗ ಸೊ ವಿ ಕ್ಯಾನ್ ಗೆಟ್ ಓನ್ಲಿ ದಿ ಡಿಸೈರಬಲ್ ಕ್ಯಾರೆಕ್ಟರ್ಸ್, only the desirable characters, desirable genes through the obtaining of recombinant DNA. ಯಾವುದ್ರ ಮೂಲಕ ಉತ್ತಮ ಗುಣಮಟ್ಟದ ಗುಣಗಳನ್ನು ನಾವು ಪಡ್ಕೊಳ್ತೀವಿ ಅಂದಾಗ ರಿಕಾಂಬಿನೆಂಟ್ DNA ಇಂದ ಪಡ್ಕೊಳ್ತೀವಿ. ರಿಕಾಂಬಿನೆಂಟ್ DNA ನೀವು ನೋಡಿದ್ದೀರಾ, DNA ಸ್ಟ್ರಾಂಡ್. ಆ DNA ಏನಾಗಿದೆ, ನೆಗೆಟಿವ್ಲಿ ಚಾರ್ಜ್ಡ್. ಅದು ಆ ಬೇಸ್ ಪೇರ್ಸ್ ಎಲ್ಲ ಇರ್ತದೆ DNA ನಲ್ಲಿ, ಗೊತ್ತಿದೆ, ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. ಈ ತರ ಈ ಬೇಸ್ ಪೇರ್ಸ್ ಎಲ್ಲ ಇರ್ತದೆ DNA ನಲ್ಲಿ. ಈಗ ಇಲ್ಲಿ ಏನ್ ಮಾಡ್ತಾರೆ ಜೆನೆಟಿಕ್ ಎಂಜಿನಿಯರಿಂಗ್ ಅಲ್ಲಿ, ಬರೀ ಗುಣಮಟ್ಟದ ಜೀನ್ಸ್ ಗಳನ್ನ, ಜೀನ್ಸ್ ಅಂದಾಗ ಜೀನ್ಸ್ ಕಂಟ್ರೋಲ್ಡ್ ಕ್ಯಾರೆಕ್ಟರ್ಸ್ ನಿಮಗೆ ಗೊತ್ತಿದೆ, ಫ್ಯಾಕ್ಟರ್ಸ್ ಅಲ್ವಾ ಅದು. ಈಗ ಬರೀ ಗುಣಮಟ್ಟದ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಅಷ್ಟೇ ಮೇಂಟೈನ್ ಮಾಡ್ತೀವಿ ಜೆನೆಟಿಕ್ ಎಂಜಿನಿಯರಿಂಗ್ ಅಲ್ಲಿ. ಅಲ್ಲಿ ನೋ ಕ್ವಶನ್ ಆಫ್ ನಾನ್ ಡಿಸೈರಬಲ್ ಜೀನ್ಸ್ ಆರ್ ಕ್ಯಾರೆಕ್ಟರ್ಸ್, ಓನ್ಲಿ ದಿ ಡಿಸೈರಬಲ್ ಕ್ಯಾರೆಕ್ಟರ್ಸ್. ಹೇಗೆ ನಾವು ಅದನ್ನ ಡೆವಲಪ್ ಮಾಡ್ತೀವಿ ಅಂದಾಗ ಒಬ್ಟೈನಿಂಗ್ ಆಫ್ RDNA, ರಿಕಾಂಬಿನೆಂಟ್ DNA, obtaining of RDNA, that is recombinant DNA. How it gets? ಹಾಗಾದ್ರೆ ಹೇಗೆ ಇದನ್ನ ಪಡ್ಕೊಳ್ತೀವಿ ರಿಕಾಂಬಿನೆಂಟ್ DNA ಅಂದಾಗ ನೋಡಿ, that is obtaining of RDNA by ಯಾವ ರೀತಿ ಪಡ್ಕೊಳ್ತೀವಿ ಅದನ್ನ, by gene cloning and gene transfer. By gene cloning and gene transfer. Gene transfer. So what is meant by gene cloning? ಹಾಗಾದ್ರೆ gene cloning ಅಂದ್ರೆ ಏನು ನೋಡೋಣ. Definition for gene cloning: a fragment of DNA or a piece of DNA or foreign DNA or aligned DNA. ನೋಡಿ, ಇಷ್ಟು ಹೆಸರಿಂದ ಕರಿತೇವೆ ಅದನ್ನ. ಫ್ರಾಗ್ಮೆಂಟ್ ಆಫ್ DNA, ಒಂದು ತುಣುಕು. ಎ ಪೀಸ್ ಆಫ್ DNA, ಒಂದು ಪೀಸ್ ಅಂತ ಹೇಳ್ತೇವೆ. ದೆನ್ ಅಲೈನ್ಡ್ DNA, ಒಂದೇ ಒಂದು ಭಾಗ. ಆರ್ ಫಾರಿನ್ DNA, ಬೇರೆಯ ಒಂದು DNA. ಇದಿಷ್ಟನ್ನು ಸಮರ್ಥನೆ ಕೊಡಬಹುದು, ನಾವು ಸಮರ್ಥಿಸಬಹುದು. ದಟ್ ಇಸ್ DNA ಫ್ರಾಗ್ಮೆಂಟ್. ದಿ ಫ್ರಾಗ್ಮೆಂಟ್ ಆಫ್ DNA placed in an organism, ಒಂದು ತುಣುಕು, ಒಂದು ಪೀಸ್ DNA ನನ್ನ, ಇಲ್ಲಿ ನೋಡಿ ಇದು DNA ಸ್ಟ್ರಾಂಡ್, ಬೇಸ್ ಪೇರ್ ಸಿಗಿರ್ತದೆ. ಇಲ್ಲಿ ಒಂದು ಬೇಸ್ ಪೇರ್ ಇರತಕ್ಕಂತಹ ಭಾಗವನ್ನ, ಪೀಸ್ ಅನ್ನ ಕಟ್ ಮಾಡಿಕೊಂಡ್ರೆ ದಟ್ ಈಸ್ ದಿ DNA ಫ್ರಾಗ್ಮೆಂಟ್ ಅಥವಾ DNA ಪೀಸ್ ಆಫ್ DNA. ಹೀಗೆ ಏನ್ ಮಾಡ್ಬೇಕು ಅದನ್ನ, ಒಳ್ಳೆಯ ಗುಣಮಟ್ಟದ ಜೀನ್ ಇರ್ತಕ್ಕಂತಹ ಆ DNA ಫ್ರಾಗ್ಮೆಂಟ್ ಅನ್ನ, ಪೀಸ್ ಅನ್ನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ ನಂತರ ಏನ್ ಮಾಡಬೇಕು, ಅದನ್ನ ಪ್ಲೇಸ್ಡ್ ಇನ್ ಅನ್ ಆರ್ಗಾನಿಸಮ್, ಬೇರೆ ಆರ್ಗಾನಿಸಮ್ DNA ಗೆ ಏನ್ ಮಾಡ್ಬೇಕು, ಅದನ್ನ ಸೇರಿಸಬೇಕು, ಜಾಯಿನ್ ಮಾಡಬೇಕಾಗ್ತದೆ. ದಟ್ ಕ್ರಿಯೇಟಿಂಗ್, ಅಲ್ಲಿ ಜಾಯಿನ್ ಮಾಡಿದ ಮೇಲೆ ಈ ತುಣುಕು ಏನಿದೆ, ಈ ಪೀಸ್ ಏನಾಗಿದೆ, ಆ ಜಾಯಿನ್ ಮಾಡ್ತೀವಲ್ಲ ಆರ್ಗ್ಯಾನಿಸಮ್, ಅದನ್ನ ಹೋಸ್ಟ್ ಅಂತ ಕರಿತೀವಿ ನಾವು, ಹೋಸ್ಟ್ ಬಾಡಿ. ಆ ಹೋಸ್ಟ್ ಬಾಡಿಯಲ್ಲಿ ಇರ್ತಕ್ಕಂಥ DNA ಜೊತೆ ನಾವು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ DNA ಫ್ರಾಗ್ಮೆಂಟ್ ಏನಾಗುತ್ತೆ, ಸೇರ್ಕೊಂಡು ಅಲ್ಲಿಂದ ಹೊಸ ಒಂದು ಕಾಪಿ ಬರ್ತದೆ. ಆ ಕಾಪಿ ಥ್ರೂ ರೆಪ್ಲಿಕೇಶನ್ ಅಂತ ಕರಿತೇವೆ. ಆ ಕಾಪಿ ಏನಿದೆ ಅದನ್ನ ನಾವು ಎಷ್ಟು ಕಾಪೀಸ್ ಬೇಕೋ ಅಷ್ಟು ಕಾಪೀಸ್ ಅನ್ನ ಆ ಭಾಗದಿಂದ ಪಡ್ಕೊಳ್ಬಹುದು. ನೋಡಿ, a fragment of DNA placed in an organism creating copies of RDNA, creating copies of recombinant DNA fragments. ಈಗ ನಾವು ತಗೊಂಡಂತಹ ಒಂದು ಪೀಸ್ DNA ಹೋಸ್ಟ್ ಬಾಡಿ ಇದೆ ಅಂತ ಇಟ್ಕೊಳ್ಳೋಣ, ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ.
ಪ್ರೊಕ್ಯಾರಿಯೋಟ್ಸ್ ದಟ್ ಇಸ್ ಬ್ಯಾಕ್ಟೀರಿಯಾ. ಇಲ್ಲೇನಾಗಿರ್ತದೆ ಇದ್ರ ಡಿಎನ್ಎಗೆ ಈ ಪೀಸ್ ಡಿಎನ್ಎ ಸೇರಿಸಿದಾಗ ಏನಾಗುತ್ತೆ, ಹೀಗಿದೆ ಅಂತ ಇಟ್ಕೊಳ್ಳೋಣ. ಈ ಪೀಸ್ ಡಿಎನ್ಎ ಇಲ್ಲಿ ಸೇರಿಸ್ತೀವಿ ಅಂತ ಇಟ್ಕೊಳ್ಳೋಣ. ಈ ಭಾಗದಿಂದ ಏನಾಗುತ್ತೆ, ಹೋಸ್ಟ್ ಡಿಎನ್ಎ ಪ್ಲಸ್ piece of DNA, aligned DNA or foreign DNA combined. ಅಲ್ಲೇನಾಗುತ್ತೆ, ಎರಡು ಕೂಡ್ಕೊಳ್ತದೆ. ಕೂಡ್ಕೊಂಡು ಆ ಭಾಗದಿಂದ ಎರಡರ ಮಿಶ್ರಣವಾಗಿರುವಂತಹ ಅನೇಕ ಕಾಪಿಯನ್ನು ತಗೊಳ್ಬಹುದು ರೆಪ್ಲಿಕೇಶನ್ ಇಂದ. ನೀವು ಒಂದು ಪ್ರಾಪರ್ಟಿಯನ್ನು ಸ್ಟಡಿ ಮಾಡಿದ್ದೀರಾ, DNA ತನಗೆ ತಾನೇ ರೆಪ್ಲಿಕೇಟ್ ಆಗ್ತದೆ, ಟ್ರೂ ಕಾಪಿಯನ್ನು ಕೊಡ್ತದೆ. ಇಟ್ ಸೆಲ್ಫ್ replicates giving copies, true copies. That is called DNA duplication or replication. You know that. ನಿಮಗೆ ಗೊತ್ತಿದೆ ಅದು. ಹಾಗೆ ಜಾಯಿನ್ ಮಾಡುವಾಗ ಏನಾಗ್ತದೆ, ಇಲ್ಲಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಕಾಪೀಸ್ ಎರಡೂ ಜಾಯಿನ್ ಆಗಿರ್ತಕ್ಕಂಥ ಹೋಸ್ಟ್ DNA ಪ್ಲಸ್ ಇಲ್ಲಿ ಸೇರಿಸಿರುವಂತ ಪೀಸ್ DNA ಎರಡೂ ಸೇರ್ಕೊಂಡು ಆ ಎರಡರ ಸಮ್ಮಿಶ್ರಣವಿರ್ತಕ್ಕಂತಹ ಹೊಸ ಒಂದು ಸ್ಟ್ರ್ಯಾಂಡ್ ಬರ್ತದೆ. That strand is called recombinant DNA or shortly termed as rDNA. ಇದು ಇದರ ಮುಖ್ಯ ಉದ್ದೇಶ ಜೆನೆಟಿಕ್ ಎಂಜಿನಿಯರಿಂಗ್ ನಲ್ಲಿ. ನಾವು ರಿಕಾಂಬಿನೆಂಟ್ DNA ಅನ್ನು ಪಡೆಯುವುದೇ ಜೆನೆಟಿಕ್ ಎಂಜಿನಿಯರಿಂಗ್ ನ ಮುಖ್ಯ ಉದ್ದೇಶ. ಯಾಕೆ ಅಂದಾಗ ನಾವು ಏನು ಇಂಟ್ರೊಡ್ಯೂಸ್ ಮಾಡಿದೀವಿ, ಪೀಸ್ ಆಫ್ DNA ಆರ್ ಅಲೈನ್ಡ್ DNA ಆರ್ ಫಾರಿನ್ DNA, that has desirable gene. ಆ ಪೀಸ್ ಒಳಗಡೆ ಏನಿದೆ, ಗುಣಮಟ್ಟದ ಜೀನ್ ಇದೆ. ಆ ಜೀನ್ ಏನು ಮಾಡುತ್ತೆ, ಹೋಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಕಂಬೈನ್ ಆಗ್ಬಿಟ್ಟು ಎರಡರ ಸಮ್ಮಿಶ್ರಣ ಇರ್ತಕ್ಕಂಥ ಹೊಸ ಕಾಪೀಸ್ ಬರ್ತದೆ. ಬರೀ ಡಿಸೈರಬಲ್ ಗುಣ ಇರುವಂತಹ DNA ಕಾಪೀಸ್ ಬರ್ತದೆ. ಆ ಕಾಪೀಸ್ ಅನ್ನ ನಾವು ಬೇರೆ ಬೇರೆ ಬೇಕಾದಷ್ಟು ಆರ್ಗ್ಯಾನಿಸಮ್ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡಿ ಪ್ರಾಡಕ್ಟ್ಸ್ ಅನ್ನ ನಾವೇನ್ ಮಾಡಬಹುದು, ಅಲ್ಲಿ ಉತ್ಪಾದನೆ ಮಾಡಬಹುದು. ಅದು ಬೇಸಿಕ್ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಜೆನೆಟಿಕ್ ಎಂಜಿನಿಯರಿಂಗ್. ಸೊ obtaining of recombinant DNA, if how many copies we required, those copies. So obtaining from the cloning, ಆ ರೀತಿ ಸೇರಿಸ್ತೀವಲ್ಲ, ಆ ಸೇರಿಸುವಂತಹ ವಿಧಾನವನ್ನ ನಾವೇನಂತ ಕರಿತೀವಿ, ಜೀನ್ ಕ್ಲೋನಿಂಗ್. ನಂಬರ್ ಆಫ್ ಕಾಪೀಸ್ ಆಫ್ rDNA or recombinant DNA. So the obtaining of recombinant DNA by gene cloning, that is insertion of desirable piece of DNA fragment to the host DNA. The fragment combines with host DNA fragment. That is called cloning of genes, through which the obtaining or the developing of recombinant DNA. That type of merging or joining of fragment of DNA to the host DNA, that is called gene cloning. ಅದನ್ನೇನಂತ ಕರಿತೀವಿ, ಜೀನ್ ಕ್ಲೋನಿಂಗ್. ದೆನ್ ಜೀನ್ ಟ್ರಾನ್ಸ್ಫರ್. ಆ ಕಾಪೀಸ್ ಅನ್ನ ಏನ್ ಮಾಡ್ತೀವಿ, ನಾವು ಕಟ್ ಮಾಡಿಕೊಂಡು ಮತ್ತೆ ಬೇಕಾದಷ್ಟು ಸಸ್ಯಗಳಾಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು, ಯಾವುದರಿಂದ ಉತ್ಪಾದನೆಯನ್ನ ನಾವು ಬಯಸ್ತೀವೋ, ಪ್ರಾಡಕ್ಟ್ಸ್ ಅನ್ನ ಬಯಸ್ತೀವೋ, ಅಂತಹ ಆರ್ಗ್ಯಾನಿಸಮ್ ಅನ್ನ ಏನ್ ಮಾಡಬೇಕಾಗಿದೆ, ಇಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ. ಅಂತಹ ಆರ್ಗ್ಯಾನಿಸಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೇವೆ. ಎಷ್ಟು ಬೇಕೋ ಅಷ್ಟು ಕಾಪೀಸ್ ಅಲ್ಲಿ ತಗೊಂಡು ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದನ್ನ ನಾವೇನಂತ ಕರಿತೇವೆ, recombinant DNA. How it's obtained from or by gene cloning and gene transfer. ಈ ಎರಡರ ಸ್ಟೆಪ್ಪಿನಿಂದ ರಿಕಾಂಬಿನೆಂಟ್ DNA ಅನ್ನ ನಾವು ಪಡ್ಕೊಳ್ಬಹುದಾಗಿದೆ ಥ್ರೂ ಜೆನೆಟಿಕ್ ಎಂಜಿನಿಯರಿಂಗ್. ಯಾವುದ್ರ ಮೂಲಕ, ಜೆನೆಟಿಕ್ ಎಂಜಿನಿಯರಿಂಗ್ ಸ್ಟೆಪ್ ನ ಮೂಲಕ ಪಡ್ಕೊಳ್ಬಹುದಾಗಿದೆ. ಸೊ ವಾಟ್ ಈಸ್ ಮೆಂಟ್ ಬೈ ಜೀನ್ ಕ್ಲೋನಿಂಗ್? A fragment of DNA placed in an organism creating copies of recombinant DNA, that is called gene cloning. ಇದನ್ನ ಜೀನ್ ಕ್ಲೋನಿಂಗ್ ಅಂತ ಕರೀತೇವೆ. Then plasmids. ಏನು ಪ್ಲಾಸ್ಮಿಡ್ಸ್ ಅಂದ್ರೆ, ನಾವು
ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ. ಈ ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ ನಾವು ಜೀನ್ ಟ್ರಾನ್ಸ್ಫರ್ ಅಂದಾಗ, ಈ ಏನು RDNA ಬಂದಿದೆ ಕಾಪೀಸ್ ಇದೆಯಲ್ವಾ, ಅದರಲ್ಲಿ ಒಂದು ಫ್ರಾಗ್ಮೆಂಟ್ ಅನ್ನ ಕಟ್ ಮಾಡ್ಕೊಳ್ತೀವಿ ನಾವು, ಒಂದು ಪೀಸ್ DNA ತಗೊಳ್ತೀವಿ. ಅದನ್ನ ಎಲ್ಲಿಗೆ ಇನ್ಸರ್ಟ್ ಮಾಡ್ಬೇಕೀಗ, ನಾವು ಯಾವುದೋ ಒಂದು ಪ್ಲಾಂಟ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಆ ಪ್ಲಾಂಟ್ ಏನಾಗ್ತದೆ, ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಜೆನೆಟಿಕಲಿ ಎಂಜಿನಿಯರ್ಡ್ ಆರ್ಗ್ಯಾನಿಸಮ್ ಆಗುತ್ತದು. ಮೊದಲು ಕಾಮನ್ ಆಗಿತ್ತು, ಸಾಮಾನ್ಯ ಆರ್ಗ್ಯಾನಿಸಮ್ ಆಗಿತ್ತು. ಯಾವಾಗ ನಾವು ಈ ಅಲೈನ್ ರಿಕಾಂಬಿನೆಂಟ್ ಜೀನ್ ಅನ್ನ ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತೀವೋ ಆಗೇನಾಗುತ್ತದು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಆಗ್ತದೆ. ಅಲ್ಲಿಂದ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಅದರಿಂದ ಬರುವಂತಹ ವಸ್ತುಗಳನ್ನ ಉತ್ಪಾದನೆ ಮಾಡಬಹುದು. ಇದು ಮೇನ್ ಗೋಲ್. ಇದು ಯಾವುದೊಂದು ಜೆನೆಟಿಕ್ ಎಂಜಿನಿಯರಿಂಗ್ ಸ್ಟೆಪ್ ಅಥವಾ ಆ ಟೆಕ್ನಿಕ್ ನ ಮುಖ್ಯ ಉದ್ದೇಶ. ಈಗ ಈ ಏನು ಪೀಸ್ ಆಫ್ DNA ಇದೆ, ರಿಕಾಂಬಿನೆಂಟ್ DNA ಪೀಸ್ ಇದೆ, ನಂಬರ್ ಆಫ್ ಕಾಪೀಸ್ ಸಿಕ್ಬಿಟ್ಟಿದೆ ನಮಗೀಗ. ಆ ಕಾಪೀಸ್ ಅನ್ನ ನಾವೇನ್ ಮಾಡ್ತೀವಿ, ಈಗ ಅಷ್ಟುದ್ದ DNA ಫ್ರಾಗ್ಮೆಂಟ್ ಅನ್ನ ಹಾಕ್ಬೇಕಾಗಿಲ್ಲ, ಒಂದು ಪೀಸ್ ಅನ್ನ ಕಟ್ ಮಾಡ್ಕೊಳ್ತಾರೆ. ಆ ರಿಕಾಂಬಿನೆಂಟ್ DNA ಅದರೊಳಗಡೆ ಏನಿರ್ತದೆ, ಡಿಸೈರಬಲ್ ಜೀನ್ ಇದೆ. DNA ಅಂದ ತಕ್ಷಣ ದಟ್ ಈಸ್ ಇಟ್ ಹ್ಯಾಸ್ ಜೀನ್ಸ್, ಅದನ್ನೇ ನಾವು ಜೀನೋಮ್ ಅಂತ ಕರೆದ್ವಿ, ಹೌದಲ್ವಾ? ಒಂದು ಕ್ರೋಮೋಸೋಮ್ ಅಲ್ಲಿ ಇರ್ತಕ್ಕಂತಹ all genes and a total number of genes in the chromosome is called genome. ಹೀಗೆ ಆ ಫ್ರಾಗ್ಮೆಂಟ್ ಅಲ್ಲೂ ಕೂಡ ಡಿಸೈರಬಲ್ ಜೀನ್ ಇದೆ. ನಾವಿಲ್ಲಿ ಅಭಿವೃದ್ಧಿ ಪಡಿಸೋದೇ ಗುಣಮಟ್ಟದ ಗುಣಗಳನ್ನು. ಹಾಗಾಗಿ ಈ ಡಿಸೈರಬಲ್ ಜೀನ್ ಅನ್ನ ಯಾವುದೋ ಒಂದು ಆರ್ಗ್ಯಾನಿಸಮ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ. ಯಾಕೆಂದ್ರೆ ಅದನ್ನ ನಾವು ಕನ್ವರ್ಟ್ ಮಾಡಬೇಕಾಗಿದೆ, ಜೆನೆಟಿಕಲಿ ಎಂಜಿನಿಯರ್ಡ್ ಆರ್ಗ್ಯಾನಿಸಮ್ ಆಗಿ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ವಾಟ್ ವಿ ಕ್ಯಾನ್ ಡೂ, ಏನ್ ಮಾಡ್ಬೇಕು ಹಾಗಾದ್ರೆ ನಾವು, ಟ್ರಾನ್ಸ್ಫರ್ ಆಫ್ ದಟ್ ಜೀನ್, ಡಿಸೈರಬಲ್ ಜೀನ್ ಟು ದಟ್ ಆರ್ಗ್ಯಾನಿಸಮ್ ಬಾಡಿ. ಹೌ ಇಟ್ ಟ್ರಾನ್ಸ್ಫರ್, ಹಾಗಾದ್ರೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀರಾ? ಥ್ರೂ ಎ ವೆಕ್ಟರ್. ಒಬ್ಬ ಮಧ್ಯವರ್ತಿ ಬೇಕಾಗ್ತದೆ. ದಟ್ ವೆಕ್ಟರ್ ನಥಿಂಗ್ ಬಟ್ ಎ ಬ್ಯಾಕ್ಟೀರಿಯಲ್ ಸೆಲ್. ಈಗ ಏನ್ ಮಾಡ್ತಾರೆ, ಅದನ್ನ ಒಂದು ಪೀಸ್ ಅನ್ನ ತೆಗೆದುಕೊಂಡು ಒಂದು ಬ್ಯಾಕ್ಟೀರಿಯಲ್ ಸೆಲ್ ಇರ್ತಕ್ಕ DNA ಇದೆಯಲ್ಲ, ಈ DNA ಗೆ ಇನ್ಸರ್ಟ್ ಮಾಡ್ತಾರೆ. ಈ DNA ಗೆ ಏನ್ ಮಾಡ್ತಾರೆ, ಅದನ್ನ ಇನ್ಸರ್ಟ್ ಮಾಡ್ತಾರೆ. ಇದು ಬ್ಯಾಕ್ಟೀರಿಯಾದಲ್ಲಿರುವ DNA ಅಂತ ಇಟ್ಕೊಳ್ಳೋಣ. ಈ ರಿಕಾಂಬಿನೆಂಟ್ ಜೀನ್ ಅನ್ನ ಏನ್ ಮಾಡ್ತಾರೆ, DNA ಫ್ರಾಗ್ಮೆಂಟ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ತಾರೆ. ಆಗ ಈ ಬ್ಯಾಕ್ಟೀರಿಯಲ್ ಸೆಲ್ಲು ಏನಾಗುತ್ತೆ, ವೆಕ್ಟರ್ ಆಗ್ತದೆ. ದಟ್ ಬ್ಯಾಕ್ಟೀರಿಯಲ್ ಸೆಲ್ ಸರ್ವ್ ಆಸ್ ಎ ವೆಕ್ಟರ್. ವೆಕ್ಟರ್ ನಥಿಂಗ್ ಬಟ್ ಏನಂತ ಹೇಳ್ತೀವಿ, ಟ್ರಾನ್ಸ್ಮಿಟಿಂಗ್. ಅದು ಕೊಂಡೊಯ್ಯೋದು, ಏನನ್ನ ನಾವು ವಸ್ತು ಇಡ್ತೀವೋ ಆ ವಸ್ತುವನ್ನು ಕೊಂಡೊಯ್ಯೋದು, ಅದನ್ನೇ ನಾವು ವೆಕ್ಟರ್ ಅಂತ ಕರಿತೇವೆ. ನಾವು ಮಲೇರಿಯಾ ಡಿಸೀಸ್ ಅಲ್ಲಿ ನೋಡಿದ್ವಿ, ಏನು ಆ ಪ್ಲಾಸ್ಮೋಡಿಯಂ ವಿವಾಕ್ಸ್ ದ ಸ್ಪೋರೋಸೈಟ್ಸ್ ಅನ್ನ ಫೀಮೇಲ್ ಅನೋಫಿಲಿಸ್ ಮಸ್ಕಿಟೋ ಏನ್ ಮಾಡುತ್ತೆ, ತನ್ನ ದೇಹದೊಳಗೆ ಸೇರಿಸಿಕೊಂಡು ಅದರಲ್ಲಿರ್ತಕ್ಕಂಥ ಮಸ್ಕಿಟೋನಲ್ಲಿರ್ತಕ್ಕಂಥ ಪ್ಲಾಸ್ಮೋಡಿಯಂ ವಿವಾಕ್ಸ್ ನ ಸ್ಪೋರೋಸೈಟ್ಸ್ ಆ ಮಸ್ಕಿಟೋ ಆರೋಗ್ಯವಂತ ಮನುಷ್ಯನನ್ನ ಕಚ್ಚಿದಾಗ ಅದರಲ್ಲಿರ್ತಕ್ಕಂಥ ಆ ಸ್ಪೋರ್ಸ್ ಏನಾಗುತ್ತೆ, ಸ್ಪೋರೋಸೈಟ್ಸ್ ಟ್ರಾನ್ಸ್ಫರ್ ಟು ಹ್ಯೂಮನ್ ಬಾಡಿ ಅಂಡ್ ಕಾಸಸ್ ಮಲೇರಿಯಾ. ಹಾಗಾದ್ರೆ ಮಲೇರಿಯಾ ನೇರವಾಗಿ ಪ್ಲಾಸ್ಮೋಡಿಯಂ ಅಂತಕ್ಕಂಥ ಜೀವಾಣುವಿನಿಂದ ಕಾಸಾಗಲ್ಲ, ಒಬ್ಬ ಏಜೆಂಟ್ ನ ಮೂಲಕ ಕಾಸಾಗ್ತದೆ. ದಟ್ ಏಜೆಂಟ್ ನಥಿಂಗ್ ಬಟ್ ಎ ವೆಕ್ಟರ್. ಅವ್ರನ್ನೇನಂತ ಕರಿತೀವಿ, ಮಧ್ಯವರ್ತಿ. ಸಿಮಿಲರ್ಲಿ ಅದೇ ತರನೇ ಇಲ್ಲಿ ಕೂಡ ಆ ಫಾರಿನ್ DNA, ರಿಕಾಂಬಿನೆಂಟ್ DNA ಪೀಸ್ ಅನ್ನ ನಾವು ಎಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆಯೋ ಆರ್ಗ್ಯಾನಿಸಮ್ ಬಾಡಿಗೆ, ಅದನ್ನ ಮೊದಲು ನಾವು ಒಬ್ಬ ವೆಕ್ಟರ್ಗೆ ಏನ್ ಮಾಡ್ಬೇಕು, ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಇಲ್ಲಿ ಆ ವೆಕ್ಟರ್ ಯಾರು, ಬ್ಯಾಕ್ಟೀರಿಯಲ್ ಸೆಲ್. ಆ ಬ್ಯಾಕ್ಟೀರಿಯಲ್ ಸೆಲ್ ಏನ್ ಮಾಡ್ತಾರೆ, ಇದು ಆ DNA ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗೇನಾಗುತ್ತೆ, ಇದು ಬ್ಯಾಕ್ಟೀರಿಯಲ್ ಸೆಲ್ ವೆಕ್ಟರ್ ಆಗಿ ಆಕ್ಟ್ ಮಾಡ್ತದೆ, ಕೊಂಡೊಯ್ಯುವ ಸಾಧನ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಪ್ಲಾಸ್ಮಿಡ್ಸ್. ಏನಂತ ಕರಿತೀವಿ ಇದನ್ನ, ಪ್ಲಾಸ್ಮಿಡ್ಸ್ ಅಂತ ಕರಿತೇವೆ. ಪ್ಲಾಸ್ಮಿಡ್ಸ್ ನಥಿಂಗ್ ಬಟ್ ಎಕ್ಸ್ಟ್ರಾ ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA. ಏನಂತ ಹೇಳ್ತೀವಿ ಪ್ಲಾಸ್ಮಿಡ್ಸ್ ಅನ್ನ, ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA. ಈ ತರ ಇರ್ತದೆ ಸರ್ಕ್ಯುಲರ್ DNA, ಕಾಲ್ಡ್ ಪ್ಲಾಸ್ಮಿಡ್ಸ್ ಅಂತ ಹೇಳ್ತೇವೆ. ಈಗ ಇದನ್ನ ನಾವು ಮತ್ತೇನ್ ಮಾಡ್ತೇವೆ, ನಂಬರ್ ಆಫ್ ಕಾಪೀಸ್ ಮಾಡಬೇಕು. ಆಗ ಅಗೈನ್ ಇಂಟ್ರೊಡ್ಯೂಸ್ ಟು ದಿ ಈ ಕೋಲಿ ಬ್ಯಾಕ್ಟೀರಿಯಂ, ಎಸ್ಚೆರಿಷಿಯಾ ಕೋಲಿ ಬ್ಯಾಕ್ಟೀರಿಯಂ.
then we get number of copies through multiplication. ಆ ಬ್ಯಾಕ್ಟೀರಿಯಾದೊಳಗೆ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಬ್ಯಾಕ್ಟೀರಿಯಲ್ ಸೆಲ್ ರ್ಯಾಪಿಡ್ ಆಗಿ ಏನಾಗುತ್ತೆ, ಡಿವೈಡ್ ಆಗ್ತಾ ಹೋಗ್ತದೆ. ಆ ಡಿವೈಡ್ ಆಗಿ ಹೋದಂಗೆಲ್ಲ ಏನಾಗುತ್ತೆ, DNA ಜೊತೆ ಈ ರಿಕಾಂಬಿನೆಂಟ್ ಮಾಲಿಕ್ಯೂಲ್ ಫ್ರಾಗ್ಮೆಂಟ್ ಏನಾಗುತ್ತೆ, ಸೇರ್ಕೊಂಡು ಎಷ್ಟು ಕಾಪಿ ಬೇಕೋ ಅಷ್ಟು ಕಾಪಿನ ನಾವು ಪಡ್ಕೊಳ್ಬಹುದಾಗಿದೆ. ಇದು ಟೆಕ್ನಿಕ್. ಸೊ ಇದು ಪ್ಲಾಸ್ಮಿಡ್ ಅಂತ ಕರೀತೇವೆ. ದೆನ್ ದಿ ಪ್ಲಾಸ್ಮಿಡ್ಸ್ ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA ಅಂತ ಕರೀತೇವೆ. ದೆನ್ ಹೌ ಇಟ್ ಟ್ರಾನ್ಸ್ಪೋರ್ಟ್. ಈಗ ನಾವು ರಿಕಾಂಬಿನೆಂಟ್ DNA ನನ್ನೇನೋ ತಗೊಂಡ್ಬಿಟ್ವಿ, ಆದ್ರೆ ಈ ಬ್ಯಾಕ್ಟೀರಿಯಲ್ ಸೆಲ್ಲಿಗೆ ಆ ರಿಕಾಂಬಿನೆಂಟ್ DNA ಫ್ರಾಗ್ಮೆಂಟ್ ಅನ್ನ ಸೇರಿಸಬೇಕಾದ್ರೆ ಬ್ಯಾಕ್ಟೀರಿಯಲ್ DNA ನಲ್ಲಿ ಏನಾಗಿರ್ತದೆ, ಯಾವ ಭಾಗಕ್ಕೆ ಬೇಕಾದ್ರೂ ಸೇರಿಸೋ ಹಾಗಿಲ್ಲ. ಒಂದು ಪರ್ಟಿಕ್ಯುಲರ್ ಸೈಟ್ ನಲ್ಲಿ ಮಾತ್ರ ಆ ಫ್ರಾಗ್ಮೆಂಟ್ ಅನ್ನ, ಈ DNA ಫ್ರಾಗ್ಮೆಂಟ್ ಅನ್ನ ಇಲ್ಲಿ ಸೇರಿಸಬೇಕಾಗ್ತದೆ. That particular or specific site in DNA of host, that is called origin of replication. Origin of replication. ORI ಅಂತ ಕರೀತೇವೆ ನಾವು, origin of replication. ನೋಡಿ, ಈ ಫ್ರಾಗ್ಮೆಂಟ್ ಅನ್ನ ಹೋಸ್ಟ್ ಸೆಲ್ ಇದೆಯಲ್ಲ, ಬ್ಯಾಕ್ಟೀರಿಯಲ್ ಸೆಲ್ DNA ಗೆ ಸುಮ್ಮನೆ ತಗೊಂಡೋಗಿ ನೇರವಾಗಿ ಸೇರ್ಸೋಕ್ ಬರೋಲ್ಲ. ಆ DNA ನಲ್ಲಿ ನಾವು ಸೈಟ್ ನೋಡ್ಬೇಕು, ಎಲ್ಲಿ ಜಾಯಿನ್ ಮಾಡಿದಾಗ ರೆಪ್ಲಿಕೇಟ್ ಆಗುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಆ ಸ್ಪೆಸಿಫಿಕ್ ಸೈಟ್ ಅನ್ನ ನಾವೇನಂತ ಕರಿತೀವಿ, ಆರಿಜಿನ್ ಆಫ್ ರೆಪ್ಲಿಕೇಶನ್. ಆ ಜಾಗಕ್ಕೆ ಈ ಫ್ರಾಗ್ಮೆಂಟ್ ಅನ್ನ ಸೇರಿಸಿದಾಗ ಮಾತ್ರ ಸೊ ಇಟ್ ರೆಪ್ಲಿಕೇಟ್ಸ್, ಆಗ ಮಾತ್ರ ರೆಪ್ಲಿಕೇಟ್ ಆಗ್ತದದು, ಇಲ್ದಿದ್ರೆ ಆಗೋದಿಲ್ಲ. So first we find out the origin of replication in the host DNA, then transfer to the aligned DNA to that site. Later it replicates and we get a number of copies of recombinant DNA. ಈ ರೀತಿ ಆರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ಗೆ ನಾವು ಅದನ್ನ ಏನ್ ಮಾಡಬೇಕಾಗಿದೆ, ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ. ಈಗ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಏನಾಗ್ತದೆ, DNA ಇದೆಯಲ್ಲ, ಹೋಸ್ಟ್ DNA ಕಟ್ ಮಾಡ್ಬೇಕೀಗ, ಇದನ್ನ ಸೇರಿಸ್ಬೇಕಲ್ಲ, ಈ ಒಂದು ಪೀಸ್ ಅನ್ನ ಇಲ್ಲಿ ಸೇರಿಸ್ಬೇಕು. ಹಾಗೆ ಹೇಗೆ ಸೇರಿಸ್ತೀರಾ, ಈಗ ಬಟ್ಟೆ ಕಟ್ ಮಾಡ್ತೀರಾ, ಸ್ಟಿಚ್ ಮಾಡಿದಾಗ ಏನಾಗುತ್ತದು ಜೋಡಣೆ ಆಗ್ತದೆ. ಹಾಗೇನೆ ಈ DNA ನ ಏನ್ ಮಾಡಬೇಕು, ಸೇರಿಸ್ಬೇಕು ಅಂದಾಗ ಈ DNA ಇರ್ತಕ್ಕಂಥ ಹೋಸ್ಟ್ DNA ನ ಕಟ್ ಮಾಡ್ಬೇಕಾಗುತ್ತೆ. ಸ್ಪೆಸಿಫಿಕ್ ಇದರಲ್ಲಿ ಆ ಸೈಟ್ ಅಲ್ಲಿ ಕಟ್ ಮಾಡಿ ಈ ಪೀಸ್ ಅನ್ನ ಅದಕ್ಕೆ ಸೇರಿಸಬೇಕಾಗ್ತದೆ. ಆಗ ಸೇರಿಸಬೇಕಾದ್ರೆ ಏನ್ ಮಾಡ್ಬೇಕಲ್ಲಿ, ಹೋಸ್ಟ್ DNA ಆ ಸ್ಪೆಸಿಫಿಕ್ ಸೈಟ್ ಅಲ್ಲಿ ಕಟ್ ಆಗಬೇಕು. ಸೊ ವಿ ಯೂಸಿಂಗ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಟು ಕಟ್ ಸ್ಪೆಸಿಫಿಕ್ ಸೈಟ್ ಆಫ್ ಹೋಸ್ಟ್ DNA. ಆಗೇನ್ ಮಾಡ್ತೀವಿ, ರೆಸ್ಟ್ರಿಕ್ಟ್ ಎನ್ಸೈಮ್ಸ್ ಅನ್ನ ತಗೊಳ್ತೀವಿ. ರೆಸ್ಟ್ರಿಕ್ಷನ್ ಎನ್ಸೈಮ್ಸ್, ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ RE ಅಂತ ಕರಿತೀವಿ, ಶಾರ್ಟ್ಲಿ ಟರ್ಮ್ಡ್ ಆಸ್ RE. ಈ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸಾಕು, ಆ ಜಾಗವನ್ನ ಏನ್ ಮಾಡ್ಕೊಡುತ್ತದು, ಸ್ಪೆಸಿಫಿಕ್ ಸೈಟ್ ಅಲ್ಲಿ ಆರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ ಅಲ್ಲಿ ಕಟ್ ಮಾಡಿ ಕೊಡುತ್ತೆ. ಆ ಎರಡು ಕಡೆ ಕಟ್ ಮಾಡಿದಾಗ ಏನಾಗುತ್ತೆ, ಆ ಭಾಗಕ್ಕೆ ಈ ಫ್ರಾಗ್ಮೆಂಟ್ ಅನ್ನ, ರಿಕಾಂಬಿನೆಂಟ್ DNA ಫ್ರಾಗ್ಮೆಂಟ್ ಅನ್ನ ಅಲೈನ್ DNA ಫ್ರಾಗ್ಮೆಂಟ್ ಅನ್ನ ಜಾಯಿನ್ ಮಾಡ್ಬೇಕಲ್ಲಿ ಸೇರಿಸಲಾಗ್ತದೆ. Then the fragment of DNA joined to host DNA by the help of another enzyme called as ligase. DNA ligase. ಆಮೇಲೆ ಏನಾಗುತ್ತೆ, ಇದು ಕಟ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಸೇರಿಸಿದ ಮೇಲೆ ಹೊಲಿಗೆ ಹಾಕಬೇಕು, ಅಂದ್ರೆ ಜಾಯಿನ್ ಮಾಡಬೇಕು. ಆ ಜಾಯಿನ್ ಮಾಡೋದಕ್ಕೆ ಮತ್ತೊಂದು ಎನ್ಸೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ DNA ligase. ಲಿಗೇಸ್ ಅನ್ನುವ ಎನ್ಸೈಮು ಎರಡು ಫ್ರೀ ಎಂಡ್ ಅನ್ನ ಏನ್ ಮಾಡುತ್ತೆ, ಜಾಯಿನ್ ಮಾಡಿಕೊಡ್ತದೆ. ಈಗ ಕರೆಕ್ಟ್ ಆಗಿ ಏನಾಗಿದೆ, ಈ ರಿಕಾಂಬಿನೆಂಟ್ DNA ಹೀಗೆ ಕೂತ್ಕೊಳ್ಳುತ್ತೆ. ಸೊ ದಿ ಫ್ರೀ ಎಂಡ್ಸ್ ಆಫ್ recombinant DNA fragment now joined by the help of an enzyme DNA ligase. Then it replicates. ಅಲ್ಲಿಂದ ಏನಾಗುತ್ತೆ, ಅದು ರೆಪ್ಲಿಕೇಟ್ ಆಗ್ತದೆ. ಇನ್ earlier Stanley Cohen and Herbert Boyer in 1972 ಆ ಒಂದು ವೇಳೆಯಲ್ಲಿ 1972ರಲ್ಲಿ ಇಬ್ಬರು ಸೈಂಟಿಸ್ಟ್ ಬರ್ತಾರೆ, ಸ್ಟ್ಯಾನ್ಲಿ ಕೋಹೆನ್ ಅಂಡ್ ಹರ್ಬರ್ಟ್
ಸಾಲ್ಮೊನೆಲ್ಲಾ ಟೈಫಿಮ್ಯೂಟಮ್. ಈ ಬ್ಯಾಕ್ಟೀರಿಯಾ ಮೇಲೆ ಫೈಂಡ್ ಔಟ್ ಮಾಡ್ತಾ ಬರ್ತಾರೆ ಸ್ಟ್ಯಾನ್ಲೆ ಕೋಹೆನ್ ಅಂಡ್ ಹರ್ಬರ್ಟ್ ಬೋಯರ್. ಸೊ ದೇ ಇಂಟ್ರೊಡ್ಯೂಸ್ಡ್ ಆರ್ ದೇ ಐಡೆಂಟಿಫೈಡ್ ದಿ gene that is antibiotic resistant gene. Very important. Antibiotic resistance a gene in the bacteria that is Salmonella typhimurium. ನೋಡಿ ಇದೆ ಬ್ಯಾಕ್ಟೀರಿಯಾ ಸಾಲ್ಮೊನೆಲ್ಲಾ ಟೈಫಿಮ್ಯೂರಮ್ ಅಂತ ಇದೆ. ಈಗ ಸ್ಟ್ಯಾನ್ಲೆ ಕೋಹೆನ್ ಮತ್ತೆ ಹರ್ಬರ್ಟ್ ಬೋಯರ್ ಇವರು ಆ DNA ನಲ್ಲಿ ಏನ್ ಮಾಡ್ತಾರೆ, ಆ ಬ್ಯಾಕ್ಟೀರಿಯಂ DNA ನಲ್ಲಿ ಒಂದು ಸ್ಪೆಸಿಫಿಕ್ ಸೈಟ್ ಅನ್ನ ನೋಡ್ತಾರೆ, ಜೀನ್ ಅನ್ನ. ಯಾಕೆ ಅಂದ್ರೆ ಆ ರಿಕಾಂಬಿನೆಂಟ್ DNA ಮಾಡಬೇಕಾದ ಫ್ರಾಗ್ಮೆಂಟ್ ತಗೊಂಡು ಅಲ್ಲಿಂದ ರಿಕಾಂಬಿನೆಂಟ್ DNA ಪಡ್ಕೊಳ್ಬೇಕಾದ್ರೆ ಆ ಫ್ರಾಗ್ಮೆಂಟ್ ಒಳಗಡೆ ಇರ್ತಕ್ಕಂಥ ಜೀನ್ ಏನಿದೆ ಆ ಜೀನು ಬರೀ ಜೀನ್ ಆಗಿರಬಾರ್ದು, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಆಗಿರಬೇಕು. ದಟ್ ಈಸ್ ಪ್ಯೂರ್ಲಿ ರೆಸಿಸ್ಟೆನ್ಸ್ ಟು ಆಂಟಿಬಯೋಟಿಕ್ಸ್ ಅಂತ ಜೀನ್ ಅನ್ನ ಸೈಟ್ ಅನ್ನ ಹುಡುಕ್ತಾರೆ ಅವರು. ಎಲ್ಲಿ? ಸಾಲ್ಮೊನೆಲ್ಲಾದಲ್ಲಿ, ಬ್ಯಾಕ್ಟೀರಿಯಂ ಅಲ್ಲಿ. ಸೊ ದಟ್ ಜೀನ್ ರೆಸಿಸ್ಟೆನ್ಸ್ ಟುವರ್ಡ್ಸ್ ಆಂಟಿಬಯೋಟಿಕ್ resistance gene they find out in the bacterium Salmonella typhimurium. ಇದರಲ್ಲಿ ಅವರ ಒಂದು ಸೈಟ್ ಅನ್ನ ರೆಕಗ್ನೈಸ್ ಮಾಡ್ತಾರೆ. ಸೊ ದಟ್ ಜೀನ್ ಎನೇಬಲ್ ಟು give rise the rDNA in the host body because of the resistance towards antibiotics. ಯಾವಾಗಲೂ ಕೂಡ ಆಂಟಿಬಯೋಟಿಕ್ಸ್ಗೆ ರೆಸಿಸ್ಟೆಂಟ್ ಆಗಿರ್ತಕ್ಕಂಥ ಜೀನ್ ಸೈಟ್ ಅನ್ನೇ ಫೈಂಡ್ ಔಟ್ ಮಾಡಬೇಕಾಗ್ತದೆ ನಾವು ರಿಕಾಂಬಿನೆಂಟ್ DNA ಪಡ್ಕೊಳ್ಬೇಕಾದ್ರೆ. ಸೊ ದೇ ಪ್ರಪೋಸ್, ದೇ ಎಕ್ಸ್ಪ್ಲೈನ್ಡ್ ದಿ ಸೈಟ್ ದಟ್ ಫ್ರಾಗ್ಮೆಂಟ್ ಕಂಟೈನಿಂಗ್ ಜೀನ್ with antibiotic resistance gene, resistance towards antibiotic. Then the next one, there are 3 steps in genetically modified organisms. ಹಾಗಾದ್ರೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಪ್ಲಾಂಟ್ಸ್ ಅಲ್ಲೋ ಅನಿಮಲ್ಸ್ ಅಲ್ಲೋ ಆ ಅನಿಮಲ್ಸ್ ಏನಾಗ್ತದೆ, ಈಗ ಕಾಮನ್ ಆಗಿರೋದನ್ನ ಬಿಟ್ಟು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಆಗುತ್ತದು. ಯಾವಾಗ? when it has that recombinant gene. So what are 3 steps in genetically modified organisms? The first step, identification of DNA with desirable gene. ಒಂದನೇದು ಸ್ಟೆಪ್ಸ್ ಅಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಲ್ಲಿ ಒಂದನೇದು ಐಡೆಂಟಿಫೈ ಮಾಡಬೇಕು ನಾವು DNA, ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಈಗಷ್ಟೇ ನಾನು ಹೇಳಿದೆ ಆ ಫ್ರಾಗ್ಮೆಂಟ್ ಇದೆಯಲ್ಲ, DNA ಫ್ರಾಗ್ಮೆಂಟ್ ಒಳಗಡೆ ಇರ್ತಕ್ಕಂಥ ಜೀನು ಎಂತ ಜೀನ್ ಆಗಿರ್ಬೇಕದು? ಡಿಸೈರಬಲ್, ಗುಣಮಟ್ಟದ ಜೀನ್ ಆಗಿರ್ಬೇಕು. ಸೆಕೆಂಡ್ ಸ್ಟೆಪ್, ಇಂಟ್ರೊಡಕ್ಷನ್ ಆಫ್ ದಿ ಐಸೋಲೇಟೆಡ್ DNA ಇಂಟು ದಿ ಹೋಸ್ಟ್ ಬಾಡಿ. ಆ ಡಿಸೈರಬಲ್ ಜೀನ್ ಇರ್ತಕ್ಕಂಥ DNA ನ ಏನ್ ಮಾಡ್ಬೇಕೀಗ? ಐಸೋಲೇಟ್ ಮಾಡ್ಕೊಳ್ಬೇಕು, ತಗೊಂಡ್ರೆ ಎಲ್ಲಿ ಕಳಿಸ್ಕೊಡ್ಬೇಕು ಅದನ್ನ? into the host body. ಯಾವುದಕ್ಕೆ ಸೇರಿಸಬೇಕು? ಆ ಸೆಲ್ಗೆ ಸೇರಿಸಬೇಕಾಗ್ತದೆ. ಆ ಆರ್ಗ್ಯಾನಿಸಮ್ ಏನಾಗುತ್ತಾಗ? ಹೋಸ್ಟ್ ಆಗ್ತದೆ. Then third one, maintenance of introduced DNA in the host and transfer of the DNA to its progeny. ಈಗ ಆ ಟ್ರಾನ್ಸ್ಫರ್ ಮಾಡ್ತೀವಲ್ಲ ಹೋಸ್ಟ್ ಅಲ್ಲಿ, ಮೇಂಟೈನ್ ಮಾಡಬೇಕೀಗ. ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸ್ಡ್ DNA in the host and transfer of the DNA, ಅಲ್ಲಿಂದ ಬರುವಂತಹ ಪ್ರೋಜನಿ ಇದೆಯಲ್ಲ, ನಂಬರ್ ಆಫ್ ಕಾಪೀಸ್ ಇದೆಯಲ್ಲ, ಸೊ ಅದನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಇದು 3 ಸ್ಟೆಪ್ಸ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ಬಳಸುವಂತಹ 3 ವಿಧಾನಗಳು. ಇದನ್ನ 3 ಮಾರ್ಕ್ಸ್ ಕೇಳಬಹುದು ನಿಮಗೆ. ಐಡೆಂಟಿಫಿಕೇಶನ್ ಆಫ್ DNA with desirable genes, second one introduction of the isolated DNA into the host, third one maintenance of the introduced DNA in the host and transfer of the DNA to its progeny. These are the 3 steps in genetically modified organisms. Now this is enough for today's class. Then I will take up the next concept, tools in recombinant DNA process. Then goodbye.